ಇನ್ನು ಉತ್ತರಾಖಂಡದ ಬದ್ರಿನಾಥದಲ್ಲಿ ಭಾರೀ ಹಿಮಪಾತವಾಗ್ತಾ ಇದೆ. ಹಿಮದ ಅಡಿಯಲ್ಲಿ ಸುಮಾರು 50 ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಮೇಲೇನೆ ಹಿಮದ ಬೆಟ್ಟ ಕುಸಿದಿದೆ. ಮಾನಾ ಮತ್ತು ಘಸ್ಟೋಲಿಯನ್ನ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು. ಹಿಮದ ಅಡಿ ಸಿಲುಕಿರುವಂತಹ ಕಾರ್ಮಿಕರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಕಾರ್ಯಾಚರಣೆ ನಡೀತಾ ಇದೆ. ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಂತಹ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕಾರ್ಮಿಕರ ರಕ್ಷಣೆಗೆ ವಿವಿಧ ರಕ್ಷಣಾ ತಂಡಗಳು ಈಗ ಸ್ಥಳಕ್ಕೆ ಬಂದಿವೆ. ಈಗಾಗಲೇ 10 ಜನರನ್ನ ರಕ್ಷಣಾ ತಂಡ ರಕ್ಷಿಸಿದೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಿಮದ ರಾಶಿಯೇ ಅಲ್ಲಿ ಆವರಿಸಿದೆ. ಉತ್ತರಾಖಂಡ್ನಲ್ಲಿ ಆಗ್ತಾ ಇರುವಂತಹ ಭಾರೀ ಹಿಮಪಾತ. ಇದು ಉತ್ತರಾಖಂಡ್ನ ಸದ್ಯದ ಪರಿಸ್ಥಿತಿ. ಜನ ಇದರ ನಡುವೆನೇ ಪಾಪ ತಮ್ಮ ಎಂದಿನ ದೈನಂದಿನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಾರ್ಕೆಟ್ಗಳಿಗೆ ಹೋಗೋದು, ಮಾರ್ಕೆಟ್ಗಳಿಗೆ ಹೋಗಿ ದಿನನಿತ್ಯ ಬೇಕಾಗುವಂಥ ವಸ್ತುಗಳ ಖರೀದಿ, ಇದೆಲ್ಲವೂ ಕೂಡ ಇದರ ನಡುವೆನೇ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಒಂದು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಆ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇದ್ದಂತಹ ಕಾರ್ಮಿಕರು ಈ ಹಿಮಪಾತದಿಂದಾಗಿ, ಗುಡ್ಡೆಗಳು ಕುಸಿದಿರೋದ್ರಿಂದಾಗಿ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಈಗ ಈ ಒಂದು ಘಟನೆಯಲ್ಲಿ ಸುಮಾರು ಎಷ್ಟು ಜನ ಒಳಗಡೆ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಎಕ್ಸಾಕ್ಟ್ ಡೀಟೇಲ್ಸ್ ಸಿಗ್ತಾ ಇದೆಯಾ? ಹೇಗೆ ನಡೀತಾ ಇದೆ ಕಾರ್ಯಾಚರಣೆ? ಉತ್ತರಾಖಂಡದ ಬದ್ರಿನಾಥದಲ್ಲಿ ಭೀಕರ ಹಿಮಪಾತ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಹಿಮಪಾತದಲ್ಲಿ ಸುಮಾರು 47 ಮಂದಿ ಸಿಲುಕಿ ಹಾಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಅಂದ್ರೆ ಅವರ ರಕ್ಷಣೆ ಕಾರ್ಯಾಚರಣೆ ಈಗ ಮುಂದುವರಿತಾ ಇರುವಂತಹದ್ದು. 10 ಮಂದಿ ಈಗ ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು 47 ಮಂದಿ ಹಿಮಪಾತದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರ ರಕ್ಷಣೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸಮರೋಪದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತಹ DROಗೆ ಸಂಬಂಧಪಟ್ಟಂತಹ ಕೆಲಸಗಾರರು ಈಗ ಸಿಗಾಕೊಂಡಿರುವಂತದ್ದು. ಅಂದ್ರೆ ಉತ್ತರಾಖಂಡ ಹಿಮಾಚಲ ಪ್ರದೇಶದಲ್ಲಿ ರೋಡ್ ಮಾಡ್ಲಿಕ್ಕೆ ಇರತಕ್ಕಂತಹ ಬಾರ್ಡರ್ ರೋಡ್ ಆರ್ಗನೈಸೇಷನ್ ರೋಡ್ ಅನ್ನ ಮಾಡ್ತಾ ಇರುತ್ತೆ ಈ ಸಂಸ್ಥೆ. ಇಲ್ಲಿ ಕೆಲಸಗಾರರು ಕೂಡ ಕಾರ್ಮಿಕರ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಹಿಮಪಾತ ಆಗಿರುವಂತಹದ್ದು. ಹಿಮಪಾತದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಂದಿ ಸಿಲುಕಿ ಹಾಕಿಕೊಳ್ತಾರೆ ಅನ್ನುವಂತಹ ಮಾಹಿತಿ ಸಿಗುತ್ತೆ. ತಕ್ಷಣವೇ ಉಳಿದಂತಹ ಕಾರ್ಮಿಕರು ಅವರ ರಕ್ಷಣೆ ಆಗ್ತಾರೆ. ಈಗ 47 ಮಂದಿ ಇನ್ನೂ ಸಿಲುಕಿ ಹಾಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಹರೀಶ್.